ನೋಡಿ, ನಾಯಕತ್ವ ಬದಲಾವಣೆಯ ತೀರ್ಮಾನ ಈಗಾಗಲೇ ಆಗೋಗಿದೆ. ಮುಖ್ಯಮಂತ್ರಿ ಬದಲಾವಣೆಯ ತೀರ್ಮಾನ ಹೈಕಮಾಂಡ್ನ ಸಮ್ಮುಖದಲ್ಲೇ, ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲೇ ಈಗಾಗಲೇ ಆಗೋಗಿದೆ. ಇದರಲ್ಲಿ ಯಾವ ಅನುಮಾನವೂ ಬೇಡ. ಈಗ ಉಳಿದಿರೋ ಪ್ರಶ್ನೆ ಏನು ಅಂದರೆ, ಯಾವಾಗ ನಂಬರ್ 1, ನಂಬರ್ 2 ಯಾರು ಮುಖ್ಯಮಂತ್ರಿ ಆಗೋದು ಯಾರು? ನಾನು ಇದಕ್ಕೆಲ್ಲ ಉತ್ತರ ಕೊಡ್ತೀನಿ, ನಿಮಗೆ ಸ್ಪಷ್ಟವಾದ ಉತ್ತರ ಕೊಡ್ತೀನಿ. ಹಾಗೂ ಈಗ ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಏನು, ಡಿ ಕೆ ಶಿವಕುಮಾರ್ ಯಾವ ರೀತಿ ಆ ಪಟ್ಟವನ್ನು ಅಲಂಕರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾವ ರೂಪದಲ್ಲಾಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆದರೆ, ಯಾವ ರೂಪದಲ್ಲಾಗುತ್ತೆ, ಅದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಮತದೊಂದಿಗೆ ಆಗುತ್ತೋ ಅಥವಾ ಹೈಕಮಾಂಡ್ ಒಂದು ಲಕೋಟೆ ಕಳಿಸ್ಬಿಟ್ಟಾಗುತ್ತೋ, ಇವರಿಬ್ಬರ ನಡುವೆ ಮೂರನೇವರಾಗಿ ಲಾಭ ಪಡೀಲಿಕ್ಕೆ ಹವಣಿಸ್ತಾ ಇರೋದು ಯಾರ್ಯಾರು, ಇದರ ನಡುವೆ ಸಿದ್ದರಾಮಯ್ಯನವರು ಹಾಗೂ ಅವರ ಟೀಮ್ ಎಲ್ಲ ಒಟ್ಟಾಗಿ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಲಿಕ್ಕೆ ಸಾಧ್ಯವಾ? ಡಿ ಕೆ ಶಿವಕುಮಾರ್ ಅವರ ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಾರ್ದು, ಆ ರೀತಿಯ ಪ್ರಯತ್ನಕ್ಕೆ ಪುಷ್ಟಿ ಸಿಗಬಹುದಾ? ಏನಾಗಬಹುದು? ಎಸ್, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಈಗಾಗಲೇ ತೀರ್ಮಾನ ಆಗಿದೆ. ನೋ ಡೌಟ್ ಇನ್ ದಟ್. ಅದರಲ್ಲಿ ನಿಮಗೆ ಯಾವುದೇ ಅನುಮಾನ ಬೇಡ. ಹಾಗಾದರೆ ಯಾವ ರೂಪದಲ್ಲಾಗುತ್ತೆ ಅದು ಕೂಡ ತೀರ್ಮಾನ ಆಗಿದೆ. ಶಾಸಕರ ಮತ ಎಣಿಕೆಯೊಂದಿಗೆ ಆಗುತ್ತೆ. ನೋಡಿ, ಅದಕ್ಕೆ ಪೂರ್ವಭಾವಿಯಾಗಿ ಸುರ್ಜೇವಾಲಾ ಅವರು ಈಗ ಆಗಮಿಸಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ 7ನೇ ತಾರೀಕು ಬರ್ತಾರೆ. ನಾನು ಆಗಲೇ ಹೇಳಿದ್ದೆ ನಿಮಗೆ, ಈ ಹಿಂದೆ ಸ್ಟೋರಿ ಮಾಡಿದಾಗಲೇ ಹೇಳಿದ್ದೆ, ಇದು ಒಂದೇ ಬಾರಿ ಅಲ್ಲ ಸುರ್ಜೇವಾಲಾ ಬರೋದು, ಮತ್ತೆ ಬರ್ತಾರೆ ಸದ್ಯದಲ್ಲೇ ಅಂತ. 7ನೇ ತಾರೀಕು ಅಂತ ಡೇಟು ಫಿಕ್ಸ್ ಆಗಿದೆ. 2ನೇ ರೌಂಡ್ ಮೀಟಿಂಗ್ ಅವ್ರು ಮಾಡ್ತಾರೆ, ಮತ್ತು 3ನೇ ರೌಂಡ್ ಬರ್ತಾರೆ, 4ನೇ ರೌಂಡ್ ಬರ್ತಾರೆ. ಸುಮ್ಮನೆ ಅಲ್ಲ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂದಿದ್ದು, ಗೊತ್ತಾಯ್ತಾ? ಅದೇ ಹಿನ್ನೆಲೆಯಲ್ಲಿ ನೋಡೋದಾದರೆ ಶಾಸಕರ ಮತ ಎಣಿಕೆಯೊಂದಿಗೆ ಹೊಸ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ, ಹೊಸ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ಅದೇ ಡಿ ಕೆ ಶಿವಕುಮಾರ್ ಅವರಿಗೆ ತಲೆನೋವು ತಂದಿರೋದು. ಅವ್ರು ಹೇಗಾದರೂ ಮಾಡಿ ಹೆಚ್ಚು ಶಾಸಕರ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕಾಗಿದೆ. ಈಗ ಸುರ್ಜೇವಾಲಾ ಬಂದು ಶಾಸಕರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಒಂದು ರಿಪೋರ್ಟ್ ತಗೊಂಡು ಹೋಗ್ತಾರಲ್ಲ, ಅದರಲ್ಲಿ ಯಾರ್ಯಾರ ಅಭಿಪ್ರಾಯ ಏನಿದೆ, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದಿದೆ, ಅದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ ರಿಪೋರ್ಟ್ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಸಿಕ್ತು ಅಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ನನ್ನ ಪರ ಇದ್ದಾರೆ, ಯಾರ್ಯಾರು ನನ್ನ ವಿರುದ್ಧ ಇದ್ದಾರೆ, ಯಾರ್ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದೆ, ನನ್ನ ಪರವಾಗಿ ಎಷ್ಟು ಮತ ಇದೆ, ನನ್ನ ವಿರುದ್ಧ ಎಷ್ಟು ಮತ ಇದೆ, ಹೈಕಮಾಂಡ್ ಅನ್ನೋರು ಎಷ್ಟು ಜನ ಇದ್ದಾರೆ. ಹೀಗಾಗಿ ಯಾವ ರೀತಿ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಯಾವ್ಯಾವ ಶಾಸಕರನ್ನ ಸೆಳೆಯಬಹುದು, ಯಾರ್ಯಾರನ್ನ ಮನಿ ಪವರ್ ಮೂಲಕ ಸೆಳೆಯಬಹುದು, ಯಾರ್ಯಾರನ್ನ ಮಂತ್ರಿ ಪಟ್ಟದ ಆಮಿಷ ಒಡ್ಡುವ ಮೂಲಕ ಸೆಳೆಯಬಹುದು, ಯಾರ್ಯಾರು ಹೈಕಮಾಂಡ್ ಪರವಾಗಿದ್ದಾರೆ ಅವ್ರನ್ನ ಹೇಗೆ ನನ್ನ ಕಡೆ ಸೆಳೆಯುವಂಥದ್ದು, ಹೈಕಮಾಂಡ್ ಮೂಲಕ ಯಾವ ರೀತಿ ಮೆಸೇಜ್ ಕೊಡಿಸೋದು, ಇವೆಲ್ಲ ಡಿಸೈಡ್ ಆಗುತ್ತೆ. ಆ ದೃಷ್ಟಿಯಿಂದ ನೋಡೋದಾದರೆ ನೋಡಿ, ಬಿಹಾರ ಚುನಾವಣೆಗೂ ಮೊದಲೇ ಮಾಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಉದ್ದೇಶ. ಹೀಗಾಗಿ ಅವರು ಸೆಪ್ಟೆಂಬರ್ ಅಂತೇಳಿ ಈಗ ಡೆಡ್ಲೈನ್ ಇಟ್ಕೊಂಡಿರುವಂಥದ್ದು. ಬಿಫೋರ್ ಬಿಹಾರ್ ಎಲೆಕ್ಷನ್ ಇದನ್ನು ಮಾಡಿ ಮುಗಿಸಿಬಿಡಬೇಕು, ಕರ್ನಾಟಕದಲ್ಲಿ ನಮಗೆ ಮುಗಿಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಬಂದಿದೆ. ಮತ್ತು ಬಿಹಾರ್ ಎಲೆಕ್ಷನ್ ಅಂದರೆ ಮುಗೀತಲ್ಲ, ಮುಂದಿನ ವರ್ಷಕ್ಕೆ ಹೋಗುತ್ತದು, ಮತ್ತು ಇನ್ನೊಂದು ಬಜೆಟ್ ಮಾಡಿದ್ರೆ ಮುಗ್ದೇ ಹೋಯಿತು ಅನ್ನುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಾ ಇರುವಂಥದ್ದು. ನೋಡಿ, ಇದು ಸಿದ್ದರಾಮಯ್ಯವ್ರಿಗೆ ಗೊತ್ತಾಗ್ತಿದ್ದ ಹಾಗೆ ಯಾವಾಗ RCB ಸೆಲೆಬ್ರೇಷನ್ಲಿ ಕಾಲು ತುಳಿತಾ ಆಯ್ತಲ್ಲ, ಅದಾದ ಕೂಡಲೇ ಡೆಲ್ಲಿ ಕರ್ಸ್ಕೊಂಡಿದ್ರಲ್ಲ, ಆಗಲೇ ಸ್ಪಷ್ಟವಾಗಿ ಹೇಳಿದರು ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ನೀವು ಇನ್ನೂ ಕೂಡ ಸ್ಪಂದಿಸ್ತಾ ಇಲ್ಲ, ಒಂದು ಡೇಟ್ ಫಿಕ್ಸ್ ಮಾಡಬೇಕಾಗಿದೆ ಅಂತ ಹೇಳಿದಾಗ ಆಗ ಸಿದ್ದರಾಮಯ್ಯವರು ಹಾಕಿದ ಪಟ್ಟು, ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋದಾದರೆ ಅದು ಶಾಸಕರ ಅಭಿಪ್ರಾಯದೊಂದಿಗೆ ನಂಬರ್ 1, ನಂಬರ್ 2 ಅದಕ್ಕೂ ಮೊದಲು ಸಂಘಟನಾತ್ಮಕ ಬದಲಾವಣೆಗಳಾಗಬೇಕು, KPCC ಅಧ್ಯಕ್ಷರಾಗಿ ಹೊಸಬರು ಬರಬೇಕು, ಪದಾಧಿಕಾರಿಗಳ ನೇಮಕ ಆಗಬೇಕು, ಹಾಗೆ ಎಲ್ಲ ಇದೆಯಲ್ಲ ಈಗ ಬೆನ್ನತ್ಕೊಂಡು ನಿಂತಿದ್ದಾರಲ್ಲ ಭಾಳ ದಿನದಿಂದ, ಈಗ 1 ರೌಂಡ್ ಆಯಿತು, 2ನೇ ರೌಂಡು ನಿಗಮ ಮಂಡಳಿಗಳು ಅದರ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ಆಗಬೇಕು, ಏನೆಲ್ಲ ಸಂಘಟನಾತ್ಮಕ ತೀರ್ಮಾನ ಆಗಬೇಕೋ ಎಲ್ಲವೂ ಆಗಬೇಕು ಅಂತ ಕೊಟ್ಟಿಟ್ಕೊಂಡ್ರು. ಅದಕ್ಕೂ ತಯಾರಿ ನಡೆದಿದೆ ಈಗ. ಅದೇ ಕಾರಣಕ್ಕಾಗಿ ಸುರ್ಜೇವಾಲಾ ಅವರು ಬಂದಿರೋಂಥದ್ದು. ಸೊ ಇವೆಲ್ಲವನ್ನು ಕೂಡ ಫೈನಲ್ ಮಾಡಿ ಮುಖ್ಯಮಂತ್ರಿ ಬದಲಾವಣೆಯೊಂದಿಗೆ ಸಚಿವ ಸಂಪುಟ ಪುನರ್ರಚನೆ, ಮತ್ತು ಬೇರೆ ರೂಪದಲ್ಲಿಲ್ಲ. ಅದಕ್ಕೂ ಮೊದಲೇ ಯಾವುದೇ ಕಾರಣಕ್ಕೂ ಸಂಪುಟ ವಿಸ್ತರಣೆಯೂ ಇಲ್ಲ, ಸಂಪುಟ ಪುನರ್ರಚನೆಯೂ ಇಲ್ಲ. ಬರೆದಿಟ್ಕೊಳ್ಳಿ, ಇದನ್ನು ಯಾವ ಕಾರಣಕ್ಕೂ ಆಗಲ್ಲ. ಮುಖ್ಯಮಂತ್ರಿಯ ಬದಲಾವಣೆಯೊಂದಿಗೆ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆ ಆಗೋದೀಗ ಮುಖ್ಯಮಂತ್ರಿ ಬದಲಾವಣೆ ಆದಮೇಲೆ ಹೊಸ ಸರ್ಕಾರವೇ ಬಂದಾಗೆ. ಹೀಗಾಗಿ ಆ ರೂಪದಲ್ಲಾಗುತ್ತೆ. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಒಂದು ಕ್ರೂಷಿಯಲ್ ಮೂಮೆಂಟ್ಗೆ ಕಾಂಗ್ರೆಸ್ ಬಂದಿದೆ, ಒಂದು ತಿರುವಿನ ಹಂತಕ್ಕೆ ಬಂದಿದೆ, ತೀರ್ಮಾನಗಳ ಆಗುವ ಹಂತಕ್ಕೆ ಬಂದಿದೆ. ಅದಕ್ಕೆ ಮೊನ್ನೆ ರಾಹುಲ್ ಗಾಂಧಿನ ಭೇಟಿ ಆಗ್ಲಿಕ್ಕೆ ಹೋದಾಗ ಅವರಿಗೆ ಅವಕಾಶ ಸಿಗಲಿಲ್ಲ, ಅವರು ವಿದೇಶದಲ್ಲಿದ್ದರು. ಅಗೇನ್ ಸುರ್ಜೇವಾಲಾ ಅದನ್ನೇ ಹೇಳಿದ್ರು, ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಅಧಿಕಾರ ಹಸ್ತಾಂತರದ ವಿಚಾರ, ಅದ್ರ ಬಗ್ಗೆ ಮೊದಲು ತೀರ್ಮಾನ ಆಗಲಿ, ಇನ್ಕ್ಲೂಡಿಂಗ್ ನೋಡಿ MLC ಎಲ್ಲವೂ ತೀರ್ಮಾನ ಮಾಡೋಣ, ಆದರೆ ಮುಖ್ಯಮಂತ್ರಿ ಬದಲಾವಣೆ ಅಧಿಕಾರ ಹಸ್ತಾಂತರದ ತೀರ್ಮಾನ ಆಗಲಿ ಅಂತ ಹೇಳಿದ್ರಿಂದಲೇ ಸಿದ್ದರಾಮಯ್ಯವರು ಗರಂ ಆಗಿ ಅವ್ರ ವಿರುದ್ಧ ಕೂಗಾಡಿ ಬಂದಿದ್ದು. ಇದಿಷ್ಟು ಕೂಡ ಆಗಿತ್ತು. ನೋಡಿ,
ಸುರ್ಜೇವಾಲಾ ಅವರು ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾಗೆ, ಆ ಪ್ರೋಸೆಸ್ ಮುಗಿತಾ ಇದ್ದಾಗೆ, ಆ ರಿಪೋರ್ಟ್ ಹೈಕಮಾಂಡಿಗೆ ಹೋಗ್ತಿದ್ದಾಗೆ ಅಧಿಕೃತವಾಗಿ ಪ್ರಕ್ರಿಯೆಗೆ ಚಾಲನೆ ಸಿಗುತ್ತೆ. ನೋಡಿ, ಸುಮ್ಮನೆ ಅಲ್ಲ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಮೊನ್ನೆ ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಅದೇ ಹಿನ್ನೆಲೆಯಲ್ಲಿ. ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿಕ್ಕೆ ಬಿಡಬಾರ್ದು ಅಂತಲಿ ಅವ್ರ ತಲೆಯಲ್ಲಿದೆ. ನೋಡಿ, ಒಂದು ಬಹಳ ಮುಖ್ಯವಾಗಿ ಅಲ್ಲೆಲ್ಲೋ ವಿಜಯಪುರಕ್ಕೆ ಹೋಗಿ ಕೋಡಿ ಶ್ರೀಗಳು ಯಾಕೆ ಎಂ ಬಿ ಪಾಟೀಲ್ರಿಗೆ ಸಿ ಎಂ ಆಗೋ ಯೋಗ ಇದೆ ಅಂತಾರಂದರೆ, ನೋಡಿ ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿಯ ಒಂದು ಭಾಗ. ಸಿದ್ದರಾಮಯ್ಯನವರ ಟೀಮ್, ಅದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ ಬಿ ಪಾಟೀಲ್ರಾಗಿರ್ಬೋದು, ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಕೆ ಎನ್ ರಾಜಣ್ಣ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇವರೆಲ್ಲ ಇದಾರಲ್ಲ, ಇವರೆಲ್ಲ ಒಗ್ಗೂಡಿ ನಿಂತರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಮಸ್ಯೆ. ಅದಕ್ಕೆ ಎಲ್ಲರ ಮೂಗಿಗೂ ತುಪ್ಪ ಹಚ್ಚೋದು ಈ ರೀತಿ ಬೇರೆ ಬೇರೆಯವ್ರ ಮೂಲಕ. ಆಗ ಅವರಿಗೂ ಒಂದು ಆಸೆ ಹುಟ್ಟುತ್ತೆ, ಯಾಕೆ ನಾನೇ ಯಾಕೆ ಆಗಬಾರ್ದು ಸಿ ಎಂ ಅಂತೇಳಿ. ಆಗ ಟೀಮ್ ಹೊಡೆಯುತ್ತೆ. ಆ ರೀತಿಯ ಒಂದು ತಂತ್ರಗಾರಿಕೆಯು ಇದರ ಜೊತೆಗೆ ನಡೀತಾ ಇದೆ ಅನ್ನೋದು ಬಹಳ ಗಮನಾರ್ಹ. ಮತ್ತು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಟೀಮ್ ಎಲ್ಲರೂ ಸೇರಿ ಒಗ್ಗೂಡಿ ಒಬ್ಬ ಅಭ್ಯರ್ಥಿಯನ್ನು ಹಾಕಬಾರ್ದು ಅನ್ನುವಂಥ ಲೆಕ್ಕಾಚಾರ ಕೂಡ ನಡೆದಿದೆ. ಸಿದ್ದರಾಮಯ್ಯನವರು ಎಲ್ಲರನ್ನೂ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ ಅನ್ನೋದು ಕೂಡ ಒಂದು ಚಾಲೆಂಜ್. ಇದರ ನಡುವೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನುವ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ನ ಕೃಪಾ ಕಟಾಕ್ಷದಿಂದ ನನಗೊಂದು ಅವಕಾಶ ಸಿಗ್ಬೋದಾ ಅನ್ನುವ ಆಸೆ ಕಂಗಳಿಂದ ನೋಡ್ತಾ ಇದ್ದಾರೆ. ಹೋಮ ಹವನ ಎಲ್ಲ ಮಾಡಿಸಿ ಭಾಳ ತಯಾರಿಯನ್ನು ಕೂಡ, ಸಿದ್ಧತೆಯನ್ನು ಕೂಡ ಅವರು ಮಾಡ್ಕೋತಾ ಇದ್ದಾರೆ. ಖರ್ಗೆ ಅವರು ಕೂಡ ಭಾಳ ತೀವ್ರವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ನೋಡಿ, ಇದು ಖರ್ಗೆ ಅವರಿಗೆ ಕಟ್ಟ ಕಡೆ ಅವಕಾಶ ಆಗಿರುತ್ತೆ. ಅವರು ತಮಗೊಂದು ಅವಕಾಶ ಕೊಡಿ ಅಂತ ಕೇಳುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ನೋಡಿ, ಹೀಗಾಗಿ ಒಂದಂತೂ ನಿಜ, ನಾನು ಹೇಳಿದೆ, ಯಾವುದೇ ಪ್ರಮುಖ ತೀರ್ಮಾನಗಳು ಈಗ ಸದ್ಯ ಆಗಲ್ಲ. ಅದು BBMP ಚುನಾವಣೆ ಆಗಿರ್ಬೋದು, ZPTP ಎಲೆಕ್ಷನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಹೊಸ ಮುಖ್ಯಮಂತ್ರಿ ಬಂದ ಮೇಲೆ ಅಲ್ಲಿಯವರೆಗೂ ಕೂಡ ಯಾವುದು ಕೂಡ ಪ್ರಮುಖ ತೀರ್ಮಾನಗಳನ್ನ ಕೈಗೊಳ್ಳೋದಿಲ್ಲ. ಇದು ಕ್ರಿಸ್ಟಲ್ ಕ್ಲಿಯರ್. ನೋಡಿ, ಮತ್ತು ಸಿದ್ದರಾಮಯ್ಯನವ್ರನ್ನ ಹೇಳಿದ್ರು ನಾನೇ 5 ವರ್ಷ ಸಿ ಎಂ ಅಂತ. ಹಾಗೆ ಹೇಳಿದ್ದಕ್ಕೆ ಅನುಮಾನ. ಬಸವರಾಜ ಬೊಮ್ಮಾಯಿಯವರು ಕರೆಕ್ಟಾಗಿ ಹೇಳಿದ್ದಾರೆ. ಅವ್ರು ಸಿ ಎಂ ಆಗಿರುವಾಗ ಯಾಕೆ ಪದೇ ಪದೇ ಹೇಳ್ಕೋಬೇಕು? ನಾನೇ 5 ವರ್ಷ ಸಿ ಎಂ ಅಂತ ಹೇಳ್ಕೊಳ್ಳುವಂಥ ಅನಿವಾರ್ಯತೆ ಏನಿದೆ? ಅಲ್ಲಿಗೆ ಟೈಮ್ ಬಂದಿದೆ ಅಂಥೇಳಿ ಅರ್ಥ. ಸಿದ್ದರಾಮಯ್ಯವ್ರಿಗೂ ಅದು ಅರ್ಥ ಆಗಿದೆ. ಹೇಗಾದರೂ ಮಾಡಿ ತನಗೆ ಬೇಕಾದವ್ರನ್ನ ಅಲ್ಲಿ ಕೂರಿಸ್ಕೋಬೇಕು, ಹಾಗೂ ಸಚಿವ ಹೊಸದಾಗಿ ಸರ್ಕಾರ ಏನು ಬರುತ್ತೆ ಸಚಿವ ಸಂಪುಟ, ಅದರಲ್ಲಿ ತನಗೆ ಬೇಕಾದವ್ರನ್ನೆಲ್ಲ ಒಳಗೆ ಸೇರಿಸಬೇಕು. ಈ ರೀತಿಯ ಸ್ಟ್ರಾಟಜಿಗಳೆಲ್ಲ ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ಅನಿವಾರ್ಯ ಆಗ್ತಾ ಇದೆ. ಇನ್ನೇನಾದರೂ ಅನಿರೀಕ್ಷಿತವಾದ ಬಹುದೊಡ್ಡ ಬೆಳವಣಿಗೆಗಳಾಗಿ ಏನಾದರೂ ಬದಲಾವಣೆ ಆಗಬೇಕಿಬಿಟ್ರೆ, ಈಗ ಹೇಗಿದೆಯೋ ಹಾಗೆ ಹೋದರೆ ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ, ಹೊಸ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಹೊಸ ಸರ್ಕಾರ, ಹೊಸ ಸಚಿವ ಸಂಪುಟ, ಈ ರೀತಿಯ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನೋದು. ಎಸ್, ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂಥ ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನ, ಅಧಿಕಾರ ಹಸ್ತಾಂತರ 2.5 ವರ್ಷ ಆಗ್ತಿದ್ದ ಹಾಗೆ, ಇದು ಸರಿಯೇ ತಪ್ಪೆ? ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿದ್ರೆ ಯಾರು, ಅವ್ರು ಕೆಳಗಿಳಿದಿದ್ದೇ ಆದರೆ ಯಾರು ಸಿ ಎಂ ಆಗಬೇಕು? ಡಿ ಕೆ ಶಿವಕುಮಾರ್ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ, ಸತೀಶ್ ಜಾರಕಿಹೊಳಿ ಅವರ, ಡಾಕ್ಟರ್ ಜಿ ಪರಮೇಶ್ವರ್ ಅವರ? ಯಾಕಂದರೆ ಸಿದ್ದರಾಮಯ್ಯನವರು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ದಲಿತ ಸಿ ಎಂ ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಕಣಕ್ಕಿಳಿಸಿದ್ರು ಆಶ್ಚರ್ಯ ಇಲ್ಲ. ಆ ರೀತಿಯ ಸಾಧ್ಯತೆಯೂ ಕೂಡ ಇದೆ. ಯಾರಾಗಬೇಕು ಹೊಸ ಮುಖ್ಯಮಂತ್ರಿ, ಯಾರಾಗಬೇಕು ಅಂತ ನೀವು ಭಾವಿಸ್ತೀರಿ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.